ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಮಸೂದೆಗೆ ತಡೆ ವಿರೋಧಿಸಿ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ರಾಜ್ಯ ವಕ್ತಾರ BM ಪಾಟೀಲ್, ರಾಜ್ಯದಲ್ಲಿರುವ ಖಾಸಗಿ ಕಂಪನಿಗಳಲ್ಲಿ, ಕೈಗಾರಿಕೆಗಳಲ್ಲಿ, ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಹಾಗೂ ಉದ್ಯಮಿಗಳಲ್ಲಿ ಮೀಸಲಾತಿ ಕಲ್ಪಿಸಲು ಸರ್ಕಾರ ಹಿಂದೇಟು ಹಾಕುತ್ತಿರುವುದನ್ನು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತದೆ. ಇನ್ನು ಖಾಸಗಿ ವಲಯದ ಕಂಪನಿಗಳು ರಾಜ್ಯದ ನೆಲ, ಜಲ, ವಿದ್ಯುತ್ ಕಬಳಿಸಿ ಬೃಹತ್ ಪ್ರಮಾಣದ ಕೈಗಾರಿಕೋದ್ಯಮಗಳನ್ನು ಮತ್ತು ಉದ್ಯಮಿಗಳನ್ನು ಸ್ಥಾಪಿಸಿ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸುತ್ತಿವೆ. ಈ ನೆಲದ ಕನ್ನಡಿಗರಿಗೆ ಉದ್ಯೋಗ ನೀಡುವಲ್ಲಿ ಹಿಂದೇಟು ಹಾಕಿ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವ ಮುಖ್ಯಮಂತ್ರಿಗಳು ಹಿಂದೇಟು ಹಾಕಿದ್ದು 7 ಕೋಟಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದು ಸಮಸ್ತ ಕನ್ನಡಿಗರಿಗೆ ಮಾಡಿದ ದ್ರೋಹ. ಇಂತಹ ಅಧಿಕಾರಶಾಹಿಗಳಿಂದ ಕನ್ನಡಿಗರಿಗೆ ಹೇಳತೀರದ ಅನ್ಯಾಯವಾಗಿದೆ. ರಾಜ್ಯದಲ್ಲಿರುವ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ಯಮಿಗಳಲ್ಲಿ ಶೇಕಡಾವಾರು 80ರಷ್ಟು ಕಾರ್ಮಿಕರು ಅನ್ಯ ರಾಜ್ಯದವರೇ ಇದ್ದಾರೆ. ಕನ್ನಡಿಗರಿಗೆ ಪ್ರತಿ ಹಂತದಲ್ಲಿಯೂ ಅನ್ಯಾಯವಾಗುತ್ತಿದೆ. ಇಂತಹ ಅನ್ಯಾಯ ಸರಿಪಡಿಸಲು ನಮ್ಮನ್ನಾಳುವ ಸರ್ಕಾರಗಳು ಮುಂದಾಗಬೇಕು. ಆದರೆ ಕರ್ನಾಟಕ ಸರ್ಕಾರ ಖಾಸಗಿ ವಲಯದ ಉದ್ಯಮಿಗಳ ವಿರೋಧಕ್ಕೆ ಮಣಿದು ಮೀಸಲಾತಿ ಮುಂದೂಡಿಕೆಗೆ ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಮಸ್ತ ಕನ್ನಡಿಗರ ಪ್ರಶ್ನೆ. ಇಂತಹ ಆಡಳಿತಾರೂಢ ಸರ್ಕಾರಗಳು ಸಮಸ್ತ ಕನ್ನಡಿಗರಿಗೆ ಬೇಕಾಗಿಲ್ಲ ಎಂದು ಕರವೇ ರಾಜ್ಯ ವಕ್ತಾರ BM ಪಾಟೀಲ್ ಕಿಡಿಕಾರಿದರು. IT-BT ಕಂಪನಿಗಳಿಗೆ ರಾಜ್ಯ ತೊರೆಯಲು ಹೇಳಿ ಯಾವ ರಾಜ್ಯಕ್ಕಾದರೂ ಹೋಗಿ ಬದುಕಲಿ. ಕನ್ನಡಿಗರ ಬದುಕನ್ನೇ ಕಸಿದುಕೊಳ್ಳುವಂಥ ಉದ್ದಿಮೆಗಳು, ಉದ್ದಿಮೆದಾರರು ಕನ್ನಡಿಗರಿಗೆ ಕರ್ನಾಟಕದ ನೆಲಕ್ಕೆ ಅವಶ್ಯಕತೆ ಇಲ್ಲ ಎಂದು ಈ ಸಂದರ್ಭದಲ್ಲಿ ಸಮಸ್ತ ಕನ್ನಡಿಗರ ಪರವಾಗಿ ಎಚ್ ಶಿವರಾಮೇಗೌಡರ ಕರವೇ ಒತ್ತಾಯಿಸುತ್ತದೆ ಎಂದರು. ಸಮಸ್ತ 7 ಕೋಟಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಕೂಡಲೇ ಕನ್ನಡಿಗರ ಉದ್ಯೋಗ ಮೀಸಲು ಮಸೂದೆ ಮಂಡನೆಗೆ ಮುಂದಾಗಬೇಕು ಎಂದು ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟಿಸುವ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಪರ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರಾಘು ರಾಠೋಡ್, ಜಿಲ್ಲಾ ಉಪಾಧ್ಯಕ್ಷ ಶಂಕರ್ ಮುತ್ತಲಗೇರಿ, ಜಿಲ್ಲಾ ಸಂಚಾಲಕ ನವೀನ್ ಕಪಾಲಿ, ಜಿಲ್ಲಾ ಸಹ ಕಾರ್ಯದರ್ಶಿ ಸಂತೋಷ್ ಚಿನಿವಾಲ್, ಶರಣು ಗಾಣಿಗೇರ್, ಗಣೇಶ್ ಬಡಿಗೇರ್, ಆಶಿಫ್ ಬಾಗ್ವಾನ್, ಸಂಜು ಕೋಲ್ಕಾರ್ ಸೇರಿದಂತೆ ಇನ್ನಿತರ ಕರವೇ ಕಾರ್ಯಕರ್ತರು ಭಾಗವಹಿಸಿದರು. ಮಜುಮ್ದಾರ್ ಇರಬಹುದು, ಮೋಹನ್ ದಾಸ್ ಪೈರವರ ಏನು ಅವರ ಭಾವಚಿತ್ರಗಳನ್ನ ಹರಿಯುವುದರ ಮುಖಾಂತರ ನಾವು ಇವತ್ತ ಅವ್ರ ಖಂಡನೆಯನ್ನ ಮಾಡಿ ನಾವು ನಾವು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇದೇ ರೀತಿ ಮುಂದುವರೆದಿದ್ದೆ ಆದರೆ ಇಡೀ ನಾವು ಕರ್ನಾಟಕದಾದ್ಯಂತ ಬಂದ್ ಕರೆ ಕೊಡುವುದು ಇನ್ನೂ ಬಹಳ ಕಾಲ ಉಳಿದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಚ್ಚರಿಕೆಯನ್ನ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮತ್ತೆ ನೀವು ಮುಖ್ಯಮಂತ್ರಿ ಗದ್ದಿಗೆಯಲ್ಲಿ ಕೂಡಬೇಕಂತಂದ್ರ ಈಗ ಮೊನ್ನೆ ಹಲವಾರು ದಿನಗಳಿಂದ ಶೇಕಡಾವಾರು 60ರಷ್ಟು ಕನ್ನಡ ನಾಮಫಲಕಗಳು ಬರಲಿ. ಕನ್ನಡಿಗರ ಉದ್ಯೋಗವನ್ನು ಕಿತ್ತುಕೊಳ್ಳುತ್ತಿರುವ IT-BT ಕಂಪನಿ ಉದ್ಯಮಿಗಳಿಗೆ